ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ. ಚುನಾವಣೆ ಸಂಬಂಧ ನ್ಯೂಸ್ 18 ನಡೆಸಿರ್ತಕ್ಕಂಥ ಚುನಾವಣಾ ಚಕ್ರ ಈಗ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನಿಗೆ ಬಂದಿದೆ. ಬನ್ನಿ ಈ ಒಂದು ಭಾಗದಲ್ಲಿ ಕ್ಷೇತ್ರದ ಜನರು ಯಾರ ಪರವಾಗಿ ಒಲವಿದೆ, ಮತ್ತೆ ಯಾರಿಲ್ಲಿ ಅಭ್ಯರ್ಥಿ ಆಗಬೇಕು, ಮತ್ತೆ ಯಾರೆಲ್ಲ ಗೆಲ್ಲಬೇಕು, ಮತ್ತೆ ಇಲ್ಲಿನ ಅಭಿವೃದ್ಧಿ ಏನೇನಾಗಿವೆ ಎಂಬುದನ್ನ ಕೇಳಿ ತಿಳ್ಕೊಳ್ಳೋಣ. ನಾನು ಕುಣಿಗಲ್ ಶಿವಣ್ಣ ಅಂತ, ಪ್ರಜಾಪ್ರಭುತ್ವವಾದಿ. ನಾನು ಯಾವುದೇ ಪಕ್ಷದ ಪರವಾಗಿ ಯಾವುದೇ ಪಕ್ಷದ ವಿರುವಾಗಿ ಮಾತಾಡೋನಲ್ಲ. ಈ ಕ್ಷೇತ್ರದ ಏನು ನಮ್ಮ ಮತದಾರ ಪ್ರಭುಗಳಿದ್ದಾರೆ, ಯಾವುದೇ ಪಕ್ಷ ಪಾರ್ಟಿ ಯಾರು ನೋಡಕ್ ಹೋಗ್ಬಾರ್ದು. ಇಲ್ಲಿ ಎಲ್ಲ ಏನಾಗಿದೆ, ಪಕ್ಷ ಎಲ್ಲ ಪಿತೃಪಕ್ಷ, ಪಾರ್ಟಿ ಎಲ್ಲ ಟೀ ಪಾರ್ಟಿ ಆಗಿದ್ದಾವೆ. ಯಾರು ಎಲ್ಲಿ ಬೇಕಾದ್ರೂ ಹೊಂದಾಣಿಕೆ ಮಾಡ್ಕೋತಾರೆ, ಯಾವ ಗಳಿಗೆಯಲ್ಲಿ ಯಾರು ತಗೋಬೇಕಾದ್ರೂ ಹೊಂದಾಣಿಕೆ ಮಾಡ್ಕೋತಾರೆ. ಆದ್ರಿಂದ ಯಾರು ಈ ಚುನಾವಣೆ ಸ್ಪರ್ಧೆ ಮಾಡಿ ಪಕ್ಷ ಏನು ಬೇಕಾಗಿಲ್ಲ. ಎಲ್ಲರೂ ಕೂಡ ವ್ಯಕ್ತಿಗತವಾಗಿ ಯಾರು ಉತ್ತಮರಿದಾರೋ, ಯಾರು ಇವತ್ತು ಜನಪರ ಚಿಂತನೆ ಮಾಡ್ತಾರೋ, ಪ್ರಜಾಪ್ರಭುತ್ವದಲ್ಲಿ ಯಾರು ಒತ್ತು ಕೊಟ್ಟು ಕೆಲಸ ಮಾಡ್ತಾರೋ, ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ತಾರೋ, ಅದು ಮತದಾರ ಪ್ರಭುಗಳಿಗೆ ಬಿಟ್ಟಂತ ವಿಚಾರಗಳು. ಮುಂದೆ ಈ ದಿನದಲ್ಲಿ ಮುಂದೊಂದು ದಿನ ಈ ಕ್ಷೇತ್ರನ ರಾಜೇಶ್ ಗೌಡ್ರೆ ಏನಾದ್ರು ಒಂದು ವೇಳೆ ಬಿಫಾರಂ ತಂದು ಅವ್ರು ಸ್ಪರ್ಧೆ ಮಾಡೋದೇ ಆದ್ರೆ ಈ ಕ್ಷೇತ್ರ ಮಾತ್ರ ಉತ್ತಮವಾದಂತಹ ಸಾಧನೆ ಮಾಡೋದ್ರಲ್ಲಿ ಎಳ್ಳಷ್ಟು ಅನುಮಾನ ಇಲ್ಲ. ಗಾಲೆ ಮುದ್ದನ್ಮೇಗೌಡರು ಕೂಡ ಮಾಡಿದ್ದಾರೆ, ಅವ್ರು ಮಾಡಿರೋದು ಅವ್ರಿಗೆ ಇರಲಿ. ಮೊನ್ನೆ ನಾಗರಾಜಯ್ಯನವ್ರು ಮಾಡಿದ್ದಾರೆ, ಅವ್ರು ಮಾಡಿರೋದು ಅವ್ರಿಗೆ ಇರಲಿ. ಇಷ್ಟ ಹೇಳಿ ನಾನು ಮಾತು ಮುಗಿಸ್ತೀನಿ. ನನ್ನ ಹೆಸರು ವೆಂಕಟೇಶಂ ರಾಜಾವುಲಿ ಅಂತ ಹೇಳಿ ಮಡಿಕೇಳಿಯ ಗ್ರಾಮ ಪಂಚಾಯತಿಯ ಸದಸ್ಯ. ನಾನು ಇವತ್ತು ಒಂದು ವಿಷಯ ಮಾತಾಡಬೇಕು ಅಂತಂದ್ರೆ, ಇಲ್ಲಿ ಕುಣಿಗಲ್ ಕ್ಷೇತ್ರದಲ್ಲಿ ಯಾವ ಬಾರಿನೂ ಕಮಲ ಅಳಿಲ್ಲ. ಕಮಲ ಹರಳಿದ ಕಾರಣ ಇವತ್ತು ಶ್ರೀಯುತ ರಾಜೇಶ್ ಗೌಡ್ರಿಗೆ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಬಿಫಾರಂ ಕೊಟ್ರೆ 100% ಇವತ್ತು ಕುಣಿಗಲ ಕ್ಷೇತ್ರದಲ್ಲಿ ಕಮಲ ಹರಡ್ತದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮಲ್ಲಿ ಮನೆಯೊಂದು 3 ಬಾಗಿಲು. ಯಾರು ಏನು ತಲೆ ಕೆಡಿಸ್ಕೊಬೇಡಿ ಸ್ನೇಹಿತರೆ. ನಮ್ಮ JDS ಆಗ್ಬೋದು, ಕಾಂಗ್ರೆಸ್ನವರು ಆಗ್ಬೋದು, ಎಲ್ಲ ಯಾರು ತಲೆ ಕೆಡಿಸ್ಕೊಳ್ಳಕ್ ಹೋಗ್ಬೇಡಿ. ಮನೆಯೊಂದು 3 ಬಾಗಿಲಲ್ಲ, ತ್ರಿಮೂರ್ತಿ ತರ ಇವತ್ತು ಕುಣಗ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕುಣಗ ಕ್ಷೇತ್ರದಲ್ಲಿ 100% ಬಿಜೆಪಿಗೆ ಒಂದು ಒಳ್ಳೆ ವಿಜಯ ಇದೆ. ನಮ್ಮ ಹೆಸರು ಶಿವಕುಮಾರ್ ಅಂತ, ಕೊತ್ಕೆರೆ. ಉದ್ಯಮಿಗಳು ಎಲ್ಲಾರು ಬಂದವ್ರೆ. ಫಸ್ಟ್ ಸುರೇಶ್ ಗೌಡ್ರು ಬಂದ್ರು, ಅವರು ಖರ್ಚು ಮಾಡಿದ್ರು. ರವಿಕಿರಣ್ ಬಂದ್ರು, ಅವರು ಖರ್ಚು ಮಾಡಿದ್ರು. ಅವ್ರು ಯಾರು ಗೆಲ್ಲಿಲ್ಲ. ಈಗ ರಾಜೇಶ್ ಗೌಡ್ರು ಬಂದವ್ರೆ, ಕೆಲಸ ಮಾಡ್ತಾವ್ರೆ, ಒಳ್ಳೆ ಕೆಲಸ ಮಾಡ್ತಾವ್ರೆ, ಅದಕ್ಕೂ ಓಕೆ. ಆದ್ರೆ ನಮ್ಮ ಮೊದಲ ಆದ್ಯತೆ ಬಂದು ಡಿ ಕೃಷ್ಣಕುಮಾರ್. ಬಡವರಿಗೆ ಬೇಗ ಸಿಗೋದು ಅಂದ್ರೆ ನಮ್ಮ ಕೃಷ್ಣಕುಮಾರ್ ಒಬ್ರೇನೆ. ಕೆಲಸ ಮಾಡಬಹುದು. ಉದ್ಯಮಿ ಬಂದು ನಮ್ಮ ಹತ್ರ ದುಡ್ಡಿದ್ರೆ, ನಾವು ಉದ್ಯಮಿ ಆದ್ರೆ ನಾವು ಎಲ್ಲಾ ಕೆಲಸನೂ ಮಾಡ್ತೀವಿ. ಯಾರಿಗೂ ಏನ್ ನಾವೇನು ಇಲ್ಲ ಅಂತ ಹೇಳಲ್ಲ, ಗೊತ್ತಾಯ್ತಾ. ಆಮೇಲೆ ಇವರು ಏನೂ ಕೊಡ್ದಿಲ್ದಂಗೆ ಓಟ್ ಹಾಕಿಸ್ಕೋಬೇಕು, ಅವನೇ ಮತದಾರ. ಮತದಾರನ ಕೈಲಿ ₹1 ದುಡ್ಡು ಕೊಡ್ದಿಲ್ದಂಗೆ, ಏನೂ ಆಮಿಷ ಕೊಡ್ದಿಲ್ದಂಗೆ ಯಾರು ಓಟ್ ಮಾಡಿಸ್ಕೋತಾರೋ ಅವನು ನಿಜವಾದ ಗಣ್ಯ ವ್ಯಕ್ತಿ. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಸಮೀಕ್ಷೆಯನ್ನ ನ್ಯೂಸ್ 18 ಕನ್ನಡ ಸಮೀಕ್ಷೆ ಮಾಡುತ್ತಿರುವುದು ಕ್ಷೇತ್ರದ ಮತದಾರರಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಈ ಕುಣಿಗಲ್ ಕ್ಷೇತ್ರದ ಮತದಾರರ ಈ ಸಲ ಕಾಂಗ್ರೆಸ್ನತ್ತ ಒಲವನ್ನ ತೋರಿಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಈ ಕ್ಷೇತ್ರದ ಶಾಸಕರಾದಂತವರು ಡಾಕ್ಟರ್ ವೃತ್ತಿಯಿಂದ ಬಂದು ಶಾಸಕರಾಗಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಕುಣಿಗಲ್ ಕ್ಷೇತ್ರದಲ್ಲಿ ಕೈಗೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಮನೆಯಲ್ಲೂ ಕೂರದೆ ತಮಗೂ ಸಹ ಕೋವಿಡ್ ಇದ್ದರೂ ಸಹ ಈ ಜನಗಳ ಸಮಸ್ಯೆಯನ್ನು ಬಗೆಹರಿಸುತ್ತಾ ಆಸ್ಪತ್ರೆಯಲ್ಲಿ ತಾವೇ ನಿಂತು ಬೆಡ್ಗಳ ಅವಶ್ಯಕತೆ ಇರಬಹುದು, ಅವರಿಗೆ ಔಷಧೋಪಚಾರ ಇರಬಹುದು, ಪ್ರತಿಯೊಂದು ಒಂದು ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಜನಗಳ ಪ್ರೀತಿ ಮನ್ನಣೆಗೆ ಪಾತ್ರರಾಗಿದ್ದಾರೆ. ಹಲವಾರು ಶಾಸಕರು ತದನಂತರ ಬಂದರೂ ಸಹ ಕುಣಿಗಲ್ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಾ ಕುಣಿಗಲ್ ಕ್ಷೇತ್ರದ ಮತದಾರರ ಸಮಸ್ಯೆಗಳನ್ನ ವಿಧಾನಸಭೆಯಲ್ಲಿ ಎತ್ತಿ ಹಿಡಿದು ಕುಣಿಗಲ್ ಕ್ಷೇತ್ರ ಕರ್ನಾಟಕದ ಭೂಪಟದಲ್ಲಿ ಕುಣಿಗಲ್ ಕ್ಷೇತ್ರ ಅಂದ್ರೆ ಏನು ಅನ್ನೋದನ್ನು ತೋರಿಸಿಕೊಟ್ಟಂತ ನಮ್ಮ ಶಾಸಕರ ಬಗ್ಗೆ ನಮಗೆ ಹೆಮ್ಮೆ ಇದೆ. ಈ ಕ್ಷೇತ್ರದ ಮತದಾರ ಈ ಸಾರಿ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸಿ ಮತ್ತೊಮ್ಮೆ ಅವರನ್ನ ಈ ಕುಣಿಗಲ್ ಕ್ಷೇತ್ರಕ್ಕೆ ಶಾಸಕರನ್ನಾಗಿ ಮಾಡ್ಕೋಬೇಕು ಅಂತ ಮತದಾರ ಕಂಕಣಬದ್ಧವಾಗಿ ನಿಂತಿರುತ್ತಾರೆ. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥದ್ದು 40% ಸರ್ಕಾರ ಆದ್ರೆ ಕುಣಿಗಲಲ್ಲಿ ಇರ್ತಕ್ಕಂಥದ್ದು ಪರ್ಸೆಂಟೇಜ್ ಶಾಸಕರು
ಇವತ್ತು ಯಾವುದೇ ಶಾಶ್ವತವಾಗಿರುವಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡೋದಕ್ಕಾಗದೇ ಇರುವಂತಹ ಶಾಸಕರು ಕುಕ್ಕರು ತವಾ ಹಂಚ್ಕೊಂಡು ನಾವು ಚುನಾವಣೆ ಗೆಲ್ಬೇಕು ಅಂತೇಳಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಿ ಇವತ್ತು ಜನರನ್ನ ಹಣದ ಮೂಲಕ ಕೊಂಡ್ಕೋಬಹುದು ಅಂತೇಳಿ ಇವತ್ತು ತಾಲೂಕಿನಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗಾಳಿಗೆ ತೂರಿ ರಾಜಕಾರಣವನ್ನ ಮಾಡ್ಲಿಕ್ಕೆ ಹೊರಟಿರೋದು ಒಂದು ಕಡೆ ಆದ್ರೆ ಬಿಜೆಪಿ ಸರ್ಕಾರದಿಂದ ಇವತ್ತು ಡಬಲ್ ಇಂಜಿನ್ ಸರ್ಕಾರ ದೇಶ ಉದ್ಧಾರ ಮಾಡ್ಬಿಡ್ತೀವಿ ಅಂತ ಹೇಳಿ ಬಂದಂತವ್ರು ಇವತ್ತು ಪ್ರತಿನಿತ್ಯ ಜನಸಾಮಾನ್ಯರನ್ನ ಬೆಲೆ ಏರಿಕೆಯಿಂದ ತತ್ತರಿಸುವಂತೆ ಮಾಡ್ತಾ ಇದೆ. ಇವತ್ತು ನಮ್ಮೆಲ್ಲರ ಮುಂದೆ ಇರ್ತಕ್ಕಂಥ ಏಕೈಕ ಆಶಾ ಕಿರಣ ಅಂತ ಹೇಳಿದ್ರೆ ಅದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದ ಸರ್ಕಾರ ಬರಬೇಕು. ಕುಣಿಗಲ್ನಲ್ಲಿ ಡಿ. ನಾಗರಾಜ್ ಅವರ ನೇತೃತ್ವದಲ್ಲಿ ಶಾಸಕರ ಆಯ್ಕೆ ಆಗಬೇಕು. ಯಾವ ಪಕ್ಷನೂ ನಮ್ಗೆ ಇಷ್ಟಿನ ತನಕ ಏನು ಮಾಡಿಲ್ಲ. ಹಳ್ಳಿಯಿಂದ ಡಿಲ್ಲಿ ತನಕ ಹೋಗಿ ಸ್ವಂತ ದುಡಿಮೆಯಿಂದ ರಾಜೇಶ್ ಕೊಟ್ರು ಬಡವ್ರ ಶಕ್ತಿ ಹೆಂಗೆ ಎತ್ತ ಅಂತ ತಿಳ್ಕೊಂಡು ಅವ್ರು ವ್ಯವಹಾರ ಮಾಡೋರಿ. ಈಗ ಬಡವ್ರಿಗೆ ಮನೆ ಇಲ್ದೆ ಹೋದವ್ರಿಗೆ ಮನೆ ಕೊಡ್ತಾವ್ರಿ, ಅತಿ ಇದಿಲ್ದೆ ಹೋದವ್ರಿಗೆ ಅವ್ರಿಗೆ ಮನೆ ಪ್ರಾಬ್ಲಮ್ ಇದ್ದವ್ರಿಗೆ ಓದಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ, ಹುಷಾರಿಲ್ದೆ ಹೋದವ್ರಿಗೆ ಆಸ್ಪತ್ರೆ ಖರ್ಚು ಮಾಡ್ಕೋತಾ ಇದ್ದಾರೆ. ಈ ಬೇರೆ ಪಕ್ಷ ಬಿಜೆಪಿ ಬಿಟ್ಟು ಬೇರೆ ಪಕ್ಷದವರು ಯಾರು ಮಾಡ್ತಾ ಇಲ್ಲ. ಈಗ ಅದು ಇದು 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 ಅಂತ ಬರ್ತಾವ ರಾಜಕೀಯ ಬಂದಾಗ, ಮೊದ್ಲಿಂದ ಯಾರು ಬಂದಿಲ್ಲ. ಆದ್ರಿಂದ ನಾನು ಏನ್ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಇದೊಂದ್ ಬಾರಿ ಕಮಲವನ್ನು ಕುಣಿಗಲಲ್ಲಿ ಅರಳಿಸಬೇಕು. ನನ್ನ ಹೆಸರು ರಾಮೇಗೌಡ ಅಂತ, ಯುವ JDS ಟೌನ್ ಅಧ್ಯಕ್ಷ ಆಗಿದ್ದೀನಿ. ಡಿ. ನಾಗರಾಜಣ್ಣವರು ಯಾವುದೇ ಒಂದು ಕರ್ನಾಟಕ ರಾಜ್ಯದ ಮಾಜಿ ಮಂತ್ರಿಗಳ ಕೆಲಸ ಮಾಡಿದಂಥ ಒಂದು ಕಪ್ಪು ಚುಕ್ಕೆ ಇಲ್ಲದಂಥ ಬಹಳ ನಿಷ್ಠಾವಂತ ರಾಜಕಾರಣಿ. ದೇವೇಗೌಡರ ಪ್ರೀತಿಯ ಬಲಗೈ ಬಂಟ್ರವರು 2013ರಲ್ಲಿ ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿಗೆ 1200 ಕೋಟಿ ಅನುದಾನ ತಂದು ಕೆಲಸ ಮಾಡಿದ ತುಮಕೂರು ಜಿಲ್ಲೆಯ 2ನೇ ಶಾಸಕ ಅಂತ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಡಿ. ನಾಗರಾಜನ್ ಹಲವಾರು ಬಾರಿ ಕುಡಿಯೋ ನೀರು ಇರ್ಬೋದು, ಒಳಚರಂಡಿ ವ್ಯವಸ್ಥೆ ಇರ್ಬೋದು, 1400 ಸಾಗುವಳಿ ಚೀಟಿ ಕೊಟ್ಟಂತ ತುಮಕೂರು ಜಿಲ್ಲೆ ಏಕೈಕ ತಾಲೂಕು ಶಾಸಕ ಅಂತ ಅಂದ್ರೆ ಅದು ಡಿ. ನಾಗರಾಜಣ್ಣವರು ಆಗಿರ್ತಾರೆ. 2023ಕ್ಕೆ ಅಭ್ಯರ್ಥಿಯಾಗಿ ಈ ತಾಲೂಕಿಂದ ಆಯ್ಕೆಯಾಗಿ ಮಂತ್ರಿಗಳಾಗಿ ಬರಲಿ ಅಂತ ಈ ತಾಲೂಕಿನ ಜನ ಆಶಯ ವ್ಯಕ್ತಪಡಿಸಿದ್ದಾರೆ. ನಾನು ರಂಗನಗೌಡ ಅಂದ್ಬಿಟ್ಟು ಇಲ್ಲೇ ನಾನು ಬಿದ್ನೀರ್ ಗ್ರಾಮದವನು, ಮಾಜಿ APMC ಸದಸ್ಯ ಕೂಡ. ಏನು ಇವು ಚುನಾವಣೆ 2023 ವಿಧಾನಸಭಾ ಚುನಾವಣೆ ಬರ್ತಾ ಇದೆ. ಇದಕ್ಕೆ ಮುಂಚೆ ಏನು 2018ರಲ್ಲಿ ನಮ್ಮ ರಂಗನಾಥ್ ಅವರು ಶಾಸಕರಾಗಿ ಆಯ್ಕೆಯಾದ್ರು. ಕಳೆದ 3 ವರ್ಷದಿಂದ ಸಾಂಕೇತಿಕವಾಗಿ 2020ರಲ್ಲಿ 2020 ಮುಕ್ಕಾಲು ಭಾಗ ಕೆರೆ ಆಯಿತು, 2022ರಲ್ಲಿ ಕಂಪ್ಲೀಟ್ ಕೋಡಿ ಆಯಿತು. ಹಂಗಾಗಿ ಅದು ಸಹ ನೀರಾವರಿಗೆ ಪ್ರಾಮುಖ್ಯತೆ ಸಿಕ್ಕದೆ. ನಮ್ಮ ಸಣ್ಣ ಉದಾಹರಣೆ ಕೊಲ್ ಬಿಲ್ಡಿಂಗ್ ಮುಂದೆಗಡೆ ಇದ್ದ ಕುಣಿಗಲ್ ಮಧ್ಯಭಾಗದಲ್ಲಿದ್ದ ರಸ್ತೆ ಸುಮಾರು 2010ರಲ್ಲಿ ಅದು ಒಡೆದಾಕಿದ್ದು. ಅದು ಅಭಿವೃದ್ಧಿ ಆಗಲಿ ಇಡೀ ಹೃದಯಪಟ್ಟಣ ಧೂಳು ಹಿಡಿದು ಕೊಡ್ತಾ ಇತ್ತು. ಸುಮಾರು ಒಂದು 3 ಕೋಟಿ ವೆಚ್ಚದಲ್ಲಿ ಲೈಟಿಂಗ್ಸು, ಡ್ರೈನು, ರೋಡ್ ಅಭಿವೃದ್ಧಿ ಮಾಡ್ಸೋರು. ನಾನು ಯಾಕೆ ಬರೀ 3 ಕೋಟಿದ್ ಯಾಕೆ ಹೇಳ್ತಾ ಅಂದ್ರೆ 12 ವರ್ಷದಿಂದ ಆಗಿಲ್ದಲ್ಲಿರೋ ಕೆಲಸ ಇವ್ರು ಬಂದ್ ಮಾಡ್ಬೇಕಾಗಿ ಬಂತು. ಒಂದು 2 ಟರ್ಮ್ MLA ಗಿರಿ ಹೋದ್ರು ಹಿಂದೆ. ಹಂಗಾಗಿ ಆತರ ತುಂಬಾ ಅಭಿವೃದ್ಧಿ ಕಾರ್ಯ ಮಾಡಿದ್ದಾರೆ. ಇವರು ವೈಯಕ್ತಿಕವಾಗಿ ನಮ್ಮ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು 1 ತಿಂಗಳುಗಳ ಕಾಲ ಅವರೇ ಖುದ್ದು ದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಬಂದು ಜನಕ್ಕೆ ತಿಳುವಳಿಕೆ ಹೇಳ್ತಾ, ಮಾಹಿತಿ ಹೇಳ್ತಾ ಆದ್ರೂ. ಹಂಗಾಗಿ ದಯಮಾಡಿ ಈ ಸಲ ಅವರಲ್ಲಿ ಯಾವರೇ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ ಅಂತ ನನ್ನ ಅನಿಸಿಕೆ. ನಾನು ಹೊಸಳ್ಳಿ ಗ್ರಾಮದ ರಂಗನಾಥ್ ಅಂದ್ಬಿಟ್ಟು ಮಾತಾಡ್ತಾ ಇದ್ದೀನಿ. ಕುಣಿಗಲ್ ತಾಲೂಕಲ್ಲಿ ನಾವು ರಾಜಕಾರಣಕ್ಕೆ ಅಂತ ಬಂದಾಗಿಂದ ಕೃಷ್ಣಕುಮಾರ್ ಬಿಟ್ಟು ನಾವ್ಯಾರಿಗೂ ಬೆಂಬಲ ಇಲ್ಲ. ಯಾಕೆಂದ್ರೆ ಬಿಜೆಪಿ ಕಟ್ಟಿ ಬೆಳೆಸಿರೋದು ಕೃಷ್ಣಕುಮಾರೇ ಹೊರತು ಬೇರೆ ಯಾರು ಇಲ್ಲಿ ಬಂದು ಬೆಳೆಸಿ ಇವತ್ತು 55,000 ಓಟ್ ಬಿದ್ದಿದೆ ಓಟ್ ಟೈಮಲ್ಲಿ ಅಂತಂದ್ರೆ ಕೃಷ್ಣಕುಮಾರ್ ಮೇಲೆ ಇಟ್ಟಿರೋ ಅಭಿಮಾನವೇ ಹೊರತು ಇಲ್ಲೇನು ದುಡ್ಡಿನ ರಾಜಕಾರಣ ನಡೆದಿಲ್ಲ ಬಿಜೆಪಿಲಿ. ಇಲ್ಲಿ ದುಡ್ಡು ಕೊಟ್ಟಿ ರಾಜಕಾರಣ ಮಾಡಬೇಕು ಅನ್ನೋದು ಸುಳ್ಳು. ವ್ಯಕ್ತಿತ್ವವಾಗಿ ಬೆಳೆಸ್ಕೊಳ್ಳಿ, ಅವ್ರುವೆ ಓಟ್ ಹಾಕ್ಸ್ಕೊಳ್ಳಿ. ಬಟ್ ಕೃಷ್ಣಕುಮಾರ್ 3 ಬಾರಿ ಸೋತಿದ್ದಾರೆ. ಈ ಬಾರಿ ಅಂತೂ ಟಿಕೆಟ್ ಕೊಟ್ರೆ 100%ಗೆ 100% ವಿನ್ ಆಗೋದಂತೂ ಖಚಿತ. ಇಲ್ಲಿ ಷಡ್ಯಂತರ ರಾಜಕಾರಣಗಳು ನಡೀತಾ ಇದೆ. ಅದು ಬಿಟ್ಟು ಯಾಕೆ ಇವತ್ತು ಏನಿದ್ರು ವೈಯಕ್ತಿಕವಾಗಿ ರಾಜಕಾರಣ ಮಾಡಬೇಕು. ದುಡ್ಡು ಯಾರು ಬೇಕಾದ್ರೂ ಸಂಪಾದನೆ ಮಾಡ್ತಾರೆ ಹೊರತು ವೈಯಕ್ತಿಕ ಬೆಲೆ ಕೊಟ್ಟು ಈ ಸಲ ಟಿಕೆಟ್ ಏನಾರ ಕೃಷ್ಣಕುಮಾರ್ ಕೊಟ್ರಂತೂ 100% ಶೂರ್ಲಿ ವಿನ್ ಆಯ್ತೀವಿ ಅಂತ ನಾಳೆ ಹೇಳಕ್ ಇಚ್ಛೆ ಪಡ್ತೀನಿ. ಅಮೃತ ಹೋಬಳಿ ಕೊಡಗಲಿ ಪಂಚಾಯತಿನ ಹೆಸರು ಪ್ರದೀಪ್ ಕುಮಾರ್ ಅಂತ. 70 ವರ್ಷ ಇತಿಹಾಸದಲ್ಲಿ ನನ್ನ ಮತ ಕಾಂಗ್ರೆಸ್ಗೆ ಹಾಕಿದೀವಿ. ಈ ಬಾರಿ ಬಿಜೆಪಿಗೆ ಮತ ಹಾಕಬೇಕು ಅನ್ನೋ ವಿಚಾರದಲ್ಲಿ ಬೆಂಬಲ ಯಾರಪ್ಪ ಅಂದ್ರೆ ಎಚ್.ಡಿ. ರಾಜೇಶ್ ಕೊಡ್ರು ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿಗೂ ಪರಿಚಯ ಆಗವ್ರೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದ್ರೆ ಕಷ್ಟ ಅಂತ ಬಂದ್ರೆ ಮುಂದೆ ಬರ್ತಾರೆ. ಯಾವತ್ತೇ ಆಗ್ಲಿ ಏನೇ ಆಗ್ಲಿ ನಾನು ಇದೀನಿ ಅಂತ ಒಂದು ಆಶ್ವಾಸನೆ ಕೊಡ್ತಾರೆ. ಆಶ್ವಾಸನೆ ಕೊಟ್ಟಂತೆ ಅದನ್ನು ನಡ್ಕೋತಾರೆ. ಮತ್ತೆ ಇನ್ನೊಂದೇನು ಅಂದ್ರೆ 70 ವರ್ಷದಿಂದ ನಮ್ಮ ವಂಶದಲ್ಲಿ ಯಾರು ನಾವು
ಬೇರೆ ಪಕ್ಷಕ್ಕೆ ಮತ ಹಾಕಿರ್ಲಿಲ್ಲ. ಆದ್ರೆ ಈಗ ನಾನು ಬಿಜೆಪಿ ಮತ ಹಾಕ್ತಾ ಇದ್ದೀನಿ ಅಂದ್ರೆ ಮೂಲ ಕಾರಣ ರಾಜೇಶ್ ಗೌಡ್ರು ಅಭ್ಯರ್ಥಿ ಖಚಿತ, ಗೆಲ್ಲೋದು ಉಚಿತ. ಇಷ್ಟ ಹೇಳಕ್ ನಾನು ಇಷ್ಟಪಡ್ತೀನಿ. ಶಿವಲಿಂಗನವರು, ಬಿದಿನಗೆರೆ ಗ್ರಾಮ, ಕುಣಿಗಲ್ ತಾಲೂಕು, ತುಮಕೂರು ಡಿಸ್ಟ್ರಿಕ್ಟ್. ಈ ಗ್ರಾಮದಲ್ಲಿ ಅಭಿವೃದ್ಧಿ ಆದಂಥ ಫಸ್ಟು ರೋಡ್ ಇರಲಿಲ್ಲ. ಈಗ ಒಂದು ಡಾಂಬರ್ ರೋಡು, CC ರೋಡು, ಮನೆ ಮನೆ ತಕ್ಕೆ ನೆಲ್ಲಿ, ವಾಟರ್ ಸಪ್ಲೈ ಹಾಗೂ ಎಲ್ಲ ನಮ್ಮ ಡಾಕ್ಟರ್ ರಂಗನಾಥ್ ಅವರು 5 ವರ್ಷದಲ್ಲಿ ಮಾಡಿ ಮುಗಿಸಿದ್ದಾರೆ. ಹಾಗೂ ಇನ್ನು ಕೆಲಸ ಕಾರ್ಯಗಳು, ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಇನ್ನು ಒಳಚರಂಡಿಗಳು ಎಲ್ಲ ಈಗ ಪೂರ್ಣಗೊಂಡಿವೆ. ಮುಂದಕ್ಕೆ ಈಗ SC ST ಕಾಲೋನಿಯವರಿಗೆ ಮನೆಗಳು ಅವೆಲ್ಲ ಆಗಿದೆ. ದಯವಿಟ್ಟು ಈ ಸಲ ರಂಗನಾಥ್ ಅವರಿಗೆ ಗೆಲ್ಲಿಸಬೇಕು ಅಂತ ನಮ್ಮ ಅಭಿಲಾಷೆ. ನಾನು ರಂಗಸ್ವಾಮಿ ಅಂತ, ಕುಣಿಗಲ್ ಟೌನ್ JDS ಅಧ್ಯಕ್ಷರು. 2013ರಿಂದ 2018 ನಮ್ಮ ಮಾಜಿ ಸಚಿವರು ಶಾಸಕರಾಗಿದ್ದಾಗ ಡಿ ನಾಗರಾಜನವರು ಕುಣಿಗಲ್ ಟೌನ್ಗೆ ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ರು ಅಂದರೆ ರೋಡು, UGD ಕಾರ್ಯಕ್ರಮ ಮತ್ತು UGD ಅವತ್ತು ಉದ್ಘಾಟನೆ ಮಾಡಿ ಕೆಲಸ ಅವತ್ತು 4 ವರ್ಷದಲ್ಲಿ ಅವರ ಅಧಿಕಾರದಲ್ಲಿದ್ದಾಗ ಏನು ಕೆಲಸ ಆಗಿತ್ತು ಇದುವರೆಗೂ ಯಾವುದೇ ಥರದ ಒಂದು ಕೆಲಸನೂ ಅಭಿವೃದ್ಧಿ ಆಗಿಲ್ಲ. ಟೌನ್ಗೆ ನಗರ ತಂಡದೊಂದು ಅಮೌಂಟ್ ಬಿಟ್ಟರೆ ಇದುವರೆಗೂ ಬೇರೆ ಶಾಸಕರಿಂದ ಒಂದು ಟೌನ್ ಅಭಿವೃದ್ಧಿಗೆ ಯಾವುದೇ ಥರದ ಒಂದು ಇದು ಮಾಡಿಲ್ಲ. ನಾಗರಾಜನವರ ಕಾಲದಲ್ಲಿ ಟೌನ್ಗೆ KRCTಯಿಂದ ಬೋರ್ವೆಲ್ಗಳಿರ್ಬೋದು ಮತ್ತು ಸ್ಲಮ್ ಬೋರ್ಡಿಂದ ಅಮೌಂಟ್ ತಂದು, ಆವಾಗ ಅವ್ರ ಕಾಲದಲ್ಲಿ ತಂದು ಸ್ಲಮ್ ಬೋರ್ಡ್ ಬಿಟ್ಟರೆ ಇದುವರೆಗೂ ಸ್ಲಮ್ ಬೋರ್ಡ್ ಒಂದು ಸ್ವಲ್ಪ ಒಂದು ಅಮೌಂಟು ತಂದು ಇದು ಮಾಡಿಲ್ಲ. ಕುಣಿಗಲ್ ಕ್ಷೇತ್ರದ ಚುನಾವಣಾ ಚಕ್ರ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಕೇಳ್ರಪ್ಪೋ ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.